ಕರಾಮ್ ಹೇಗಿದ್ರು? ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ವಾಕ್ಯವನ್ನು ತಗೋರಿ ನೀವು. ಹಜರತ್ ಅಬೂಬಕರ್ ಸಿದ್ದಿಕಿನ ಮಗ ಯಾರು? ಹಜರತ್ ಅಬ್ದುಲ್ ರಹಿಮಾನ್. ಅವ್ರ ಮಗನ ಹೆಸರೇನು? ಹಜರತ್ ಅಬ್ದುಲ್ ರಹಿಮಾನ್. ಹಜರತ್ ಅಬ್ದುಲ್ ರಹಿಮಾನ್ ಅವರು ಇನ್ನೂ ಮೊಮಿನ್ ಯಾರೇ ಇಸ್ಲಾಂ ಧರ್ಮದಲ್ಲಿ ಬಂದಿದ್ದಿಲ್ಲ. ಒಂದು ಸಾರಿ ಯುದ್ಧ ಆಯ್ತು. ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಬಾರ ಕಡೆ ಅವ್ರ ಗುರು ಕಡೆ ಹಜರತ್ ಅಬೂಬಕರ್ ಸಿದ್ದಿಕ್ ಇದ್ದಾರೆ. ಕುಫಾರಿಯ ಕುರೇಶ್ ಕಡೆ ಹಜರತ್ ಅಬೂಬಕರ್ ಸಿದ್ದಿಕ್ನ ಮಗ ಇದ್ದಾರೆ ಯಾರು? ಹಜರತ್ ಅಬ್ದುಲ್ ರಹಿಮಾನ್ ಇದ್ದಾರೆ. ಯುದ್ಧ ಶುರು ಆಯ್ತು. ಯುದ್ಧ ಶುರು ಆಗಿದ್ದ ನಂತರ ಯುದ್ಧ ಮಾಡ್ತಾ ಮಾಡ್ತಾ ಏನಾಯ್ತು? ಹಜರತ್ ಅಬ್ದುಲ್ ರಹಿಮಾನ್ ಅಬೂಬಕರ್ ಸಿದ್ದಿಕ್ನ ಮಗಂದು ಕಡ್ಗ ಏನಿತ್ತು ಹಜರತ್ ಅಬೂಬಕರ್ ಸಿದ್ದಿಕ್ನ ಕುತ್ತಿಗೆ ಮೇಲೆ ಬಂತು. ಬಂದಿದ್ದ ನಂತರ ಅವಾಗ ಅವ್ರ ಮಗ ಏನ್ ಮಾಡಿದ್ದ? ನನ್ನ ಅಪ್ಪಾಜಿಯವರು ನಾನು ಹೇಗೆ ಕೊಲೆ ಮಾಡಬೇಕು ನನ್ನ ಕೈನಿಂದ? ಅಬ್ದುಲ್ ರಹಿಮಾನ್ ವಿಚಾರ ಮಾಡಿದ್ರು, ನನ್ನ ಅಪ್ಪಾಜಿಯವರು ನಾನು ಎದಕ್ಕೆ ಕೊಲೆ ಮಾಡ್ಬೇಕು ಅವ್ರಿಗೆ? ಹಾಗೆ ಬಿಟ್ರು. ಅಪ್ಪಾಜಿಗೆ ನಾನು ಕೊಲೆ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ಏನಿದೆ ಯುದ್ಧ ಮುಕ್ತಾಯ ಆಯಿತು. ಆದರೆ ಹುಜೂರ್ ಸಲ್ಲಲ್ಲಾಹು ಗೆದ್ರು. ಸ್ವಲ್ಪ ದಿನ ಹೋಗಿದ ನಂತರ ಹಜರತ್ ಅಬೂಬಕರ್ ಸಿದ್ದಿಕ್ನ ಮಗ ಹಜರತ್ ಅಬ್ದುಲ್ ರಹಿಮಾನ್ ಅವರು ಇಸ್ಲಾಂ ಧರ್ಮದಲ್ಲಿ ಬಂದ್ರು. ಬಂದಿದ್ದ ನಂತರ ಹಜರತ್ ಅಬೂಬಕರ್ ಸಿದ್ದಿಕ್ ಮತ್ತು ಹಜರತ್ ಅಬ್ದುಲ್ ರಹಿಮಾನ್ ಅವರು ಕುಂತಿದ್ರು. ಮಗ ಮತ್ತು ತಂದೆ ಕುಂತಿದ್ದಾರೆ ಮಾತಾಡ್ಕೊಂತ. ಅಬ್ದುಲ್ ರಹಿಮಾನ್ ಹೇಳಿದ್ರು, ಅಪ್ಪಾಜಿ ನಿಮ್ಗೆ ಒಂದಿನ ಗೊತ್ತಿದೆ ಯುದ್ಧದು ಏನಾಗಿತ್ತು? ಅವಾಗ ಹೇಳಿದ್ರು, ಅಯ್ಯಪ್ಪಾಜಿ ನಾವು ಯುದ್ಧ ಮಾಡಕ್ ಕುಂತಿದ್ವಿ, ನನ್ನ ಕಡೆಗೆ ಏನಿದೆ ನಿಮ್ಮ ಕುತ್ತಿಗೆ ಮೇಲೆ ಬಂದಿದ್ದು. ಅಪ್ಪಾಜಿ ನಾನು ನಿಮ್ಗೆ ನನ್ನ ತಂದೆ ಅಂತೂ ನಾನು ನಿಮಗೆ ಬಿಟ್ಟಿದ್ಯಾ? ಮಗ ಹೇಳಕ್ ಕುಂತಿದ್ದಾನೆ, ನನ್ನ ತಂದೆ ನೀವಂತೂ ನಾನು ಬಿಟ್ಟಿದ್ಯಾ? ಹಜರತ್ ಅಬೂಬಕರ್ ಸಿದ್ದಿಕ್ ಜಗತ್ತಲ್ಲಿ ಇವತ್ತಿಗಾಗಿ ಪ್ರೀತಿಯ ಸಹೋದರರೇ ನಿಮಗೆ ಮಾಡೋರು ಬಂದಿಲ್ಲ ಹುಜೂರ್ ಜೊತೆ. ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಹೇಳ್ತಾರೆ? ನನ್ನ ಮಗನೇ, ಆ ಯುದ್ಧದ ಮೈದಾನದಲ್ಲಿ ನೀನು ನನ್ನ ಅಪ್ಪಾಜಿ ಅಂತ ತಿಳ್ಕೊಂಡು ನನಗೆ ಬಿಟ್ಟಿದೀಯಾ? ನಂದೇನಾದ್ರೆ ಬೈ ಚಾನ್ಸ್ ನನ್ನ ಕಡೆಗ ನಿನ್ನ ಕುತ್ತಿ ಮೇಲೆ ಬಂದಿದ್ರೆ ನನ್ನ ಮಗ ಅಂತೂ ನಾನು ಬಿಡ್ತಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಶ್ಮನ್ ಅಂತೂ ನನಗೆ ಮೊದಲೇ ಕೊಲೆ ಮಾಡ್ತಿದ್ಯಾ ಅಂತ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಕ್ ಕುಂತಿದ್ದಾರೆ. ಮಗನಿಗಾಗಿ ಕುರ್ಬಾನ್ ಮಾಡಕ್ ರೆಡಿ ಆಗಿದ್ರು. ಇವತ್ತು ನಾವು ಅಫ್ಸೋಸ್ ತಿಳ್ಕೊಬೇಕು ಪ್ರೀತಿಯ ಸಹೋದರರೇ, ನಮ್ಮ ಮಕ್ಕಳಿಗೆ ದೀನ ಧರ್ಮವಾಗಿ ಕಲಿಸ್ತೀರ ಅಂದ್ರೆ ನಾವು ಮನೆಯಲ್ಲಿ ಕುತ್ಕೊಂಡು ನಮ್ಮ ಮಕ್ಕಳಿಗೆ ಕುಂದರ್ಸ್ಕೊಂತೀವಿ. ಏನಂತೀರಾ? ಹೋಗಬೇಡ ಮಸೂದಿಗೆ, ಹೋಗಬೇಡ ಮಿಲಾದ್ ನಬಿ ಮಾಡೋದಕ್ಕೆ, ಹೋಗಬೇಡ ಮದರ್ಸ್ ಕಡೆ. ಏನ ಧರ್ಮವನ್ನು ಕಲ್ಸಕ್ ಕುಂತಿದ್ರ ನಿಮ್ಮ ಮಕ್ಕಳಿಗೆ? ನಾಳೆ ಹಜರ್ ಮೈದಾನದಲ್ಲಿ ನಮ್ಮ ಹುಜೂರ್ ಕಡೆ ಏನು ನೀವು ಉತ್ತರ ಕೊಡ್ತೀರಾ ಪ್ರೀತಿಯ ಸಹೋದರರೇ? ಬರೇ ಟೋಪ್ಗೆ ಹಾಕೊಂಡಿದ್ರೆ ಮುಸಲ್ಮಾನ್ ಆಗೋದಿಲ್ಲ, ಬರೇ ನಮಾಜ್ ಮಾಡಿದ್ರೆ ಮುಸಲ್ಮಾನ್ ಆಗೋದಿಲ್ಲ. ಯಾವುದೇ ನಮ್ಮ ಹುಜೂರಿನ ಹೆಸರಿನಲ್ಲಿ ಯಾವುದೇ ಏನಾದ್ರೂ ಕೆಲಸ ಬರ್ರಿ, ಹೋಗಪ್ಪ ನಮ್ಮ ಹುಜೂರ್ಗಾಗಿ ಕೆಲಸ ಮಾಡಕ್ ಕುಂತಿದ್ದಾರ, ಮೊದಲಿಗೆ ಮನಿ ಬಿಟ್ಟು ಹೋಗಿ ಆ ಕೆಲಸ ಮಾಡಿಬಾರ್ದು, ನಮ್ಮ ಇಚ್ಛೆ ಇರಬೇಕು. ಅವಾಗ ನಾವು ಮೊಮಿನ್ ಕಾಮಿಲ್ ಆಗ್ತೇವೆ ಪ್ರೀತಿಯ ಸಹೋದರರೇ. ಜಂಗೆ ಒಂದು ಸಾರಿ ನಮ್ಮ ಹಜರತ್ ಅಬೂಬಕರ್ ಸಿದ್ದಿಕ್ ಪ್ರೀತಿ ಮಾಡೋರು ಬಹಳಷ್ಟು ಸಹಬಾಕರಾಗಿದ್ದಾರೆ. ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ನೋಡ್ರಿ, ಜೀವ ಕೊಡಕ್ ರೆಡಿ ಆಗಿದ್ರು. ಜೀವ ಕೊಡಕ್ ರೆಡಿ ಹೇಗೆ? ಹಿಜ್ರತ್ ಮಾಡಿ ಮಕ್ಕನಲ್ಲಿ ಹೋಗಕ್ ಕುಂತಿದ್ರು. ಮಕ್ಕನಿಂದ ಮದೀನಾಗೆ ಹೋಗಕ್ ಕುಂತಿದ್ರು ಹಿಜ್ರತ್ ಮಾಡಿ. ಹುಕ್ಮ ಬಂತು, ಯಾ ರಸೂಲಲ್ಲಾಹ್, ಇವತ್ತಿನ ರಾತ್ರಿ ನೀವು ಮಕ್ಕನಿಂದ ಮದೀನಾಗೆ ಹೋಗ್ರಿ ರಸೂಲುಲ್ಲಾಹ್, ನಿಮ್ಮ ಜೊತೆ ಹಜರತ್ ಅಬೂಬಕರ್ ಹಜರತ್ ಅಬೂಬಕರ್ಗೆ ಕರ್ಕೊಂಡು ಹೋಗ್ರಿ ರಸೂಲುಲ್ಲಾಹ್. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂಬಕರ್ ಕರ್ಕೊಂಡು ಪ್ರವಾಸದಲ್ಲಿ ಹೊರಟಿದ್ರು. ಹೋಗಿದ್ದ ನಂತರ ಯಾವುದೇ ಒಂದು ಗುಫಾ ಇದೆ, ಗಾರೆ ಸೂರ್ ಅಂತೆ. ಹೀಗೆ ಆ ಗಾರೆ ಸೂರ್ ಗುಫಾ ಅಂತಿದೆ. ಆ ಗುಫಾ ಒಳಗೆ ಕುಂತಿದ್ರು. ದೂರಿಂದ ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ. ಪ್ರವಾಸ ನಡ್ಕೊಂಡು ಅವಾಗ ಒಂಟಿ ಇಲ್ಲ, ಕುದುರೆ ಇಲ್ಲ. ರಾತ್ರಿ ಸಮಯ ಬಂದಿದ್ದಾರೆ. ಬಂದಿದ್ದ ನಂತರ ಆ ಗುಫಾ ಒಳಗೆ ಏನಿತ್ತು? ಎಲ್ಲ ಕತ್ಲ ಇತ್ತು. ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಹೇಳಿದ್ರು? ಯಾ ರಸೂಲಲ್ಲಾಹ್, ನೀವು ಹೊರಗಡೆ ನಿಂದಿರಿ ಯಾ ರಸೂಲಲ್ಲಾಹ್, ನಾನು ಒಳಗಡೆ ಹೋಗಿ ಎಲ್ಲಾ ಗುಫಾ ಸ್ವಚ್ಛ ಮಾಡಿ ಬರ್ತೀನಿ ಯಾ ರಸೂಲಲ್ಲಾಹ್. ಹುಳಾಪಳ ಇರ್ಬೋದು ಯಾ ರಸೂಲಲ್ಲಾಹ್, ನಾನು ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ ಯಾ ರಸೂಲಲ್ಲಾಹ್. ಹಜರತ್ ಅಬೂಬಕರ್ ಸಿದ್ದಿಕ್ ಒಳಗಡೆ ಬಂದು ಏನ್ ಮಾಡಿದ್ರು? ಎಲ್ಲ ಗುಫಾವನ್ನು ಸ್ವಚ್ಛತೆ ಮಾಡಿದ್ರು. ಅಲ್ಲಿ ತೂತಿತ್ತು, ತೂತು. ಆ ತೂತ್ಗೆ ಏನ್ ಮಾಡಿದ್ರು? ಬಟ್ಟೆವನ್ನು ಹರಿದು ಮುಚ್ಚಿದ್ರು. ಎಲ್ಲ ಒಂದೇ ತೂತ್ ಏನಿದೆ ಆ ಉಳಿದಿತ್ತು. ನಮ್ಮ ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಮಾಡಿದ್ರು? ಯಾ ರಸೂಲಲ್ಲಾಹ್, ನೀವು ಒಳಗಡೆ ಬರಬಹುದು ಯಾ ರಸೂಲಲ್ಲಾಹ್. ನಮ್ಮ ಹುಜೂರ್ ಗುಫಾ ಒಳಗೆ ಬಂದ್ರು. ಯಾ ರಸೂಲಲ್ಲಾಹ್, ನನ್ನ ತೊಡಿ ಮೇಲೆ ನಿಮ್ಮ ಮುಖವನ್ನು ಇಟ್ಟು ನೀವು ಆರಾಮ್ ಮಾಡ್ರಿ ಯಾ ರಸೂಲಲ್ಲಾಹ್. ಕಾಲವನ್ನು ಉದ್ದು ಮಾಡಿದ್ದಾರೆ ಹಜರತ್ ಅಬೂಬಕರ್ ಸಿದ್ದಿಕ್. ಅವ್ರ ತೊಡಿ ಮೇಲೆ ಯಾರು ಮಲಗಿದ್ದಾರೆ? ಇಡೀ ಜಗತ್ತಿನ ಸರ್ದಾರ್ ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಮ್ ಮಾಡಕ್ ಕುಂತಿದ್ದಾರೆ. ನಮ್ಮ ಹುಜೂರ್ ಆರಾಮ್ ಮಾಡಕ್ ಕುಂತಿದ್ದಾರೆ. ಎಲ್ಲ ತೂತುವನ್ನು ಮುಚ್ಚಿದಿದೆ. ಒಂದೇ ತೂತು ಏನಿತ್ತು ಆ ಓಪನ್ ಇದೆ. ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಮಾಡಿದ್ರು? ಎಲ್ಲ ಮುಚ್ಚಿದ್ದೇನೆ. ಆ ಮುಚ್ಚಬೇಕಂದ್ರೆ ನನ್ನ ಕಡೆ ಬಟ್ಟಿಲ್ಲ. ಕಾಲು ಏನಿದೆ ಕಾಲವನ್ನು ಹಚ್ಚಿ ಈ ರೀತಿ ಆ ಮುಖ ತೂತಿನ ಮೇಲೆ ಕಾಲನ್ನು ಹಚ್ಚಿ ಕುಂತಿದ್ರು ಹಜರತ್ ಅಬೂಬಕರ್ ಸಿದ್ದಿಕ್ ಅವರು. ಗೊತ್ತಿಲ್ಲ ಪ್ರೀತಿಯ ಸಹೋದರರೇ, ಆ ತೂತು ಒಳಗೆ ಏನಿದೆ? ಹಾವು ಇದೆ. ಹಾವನ್ನು ಕುಂತಿದೆ. ಹಜರತ್ ಅಬೂಬಕರ್ ಸಿದ್ದಿಕ್ ತೊಡಿ ಮೇಲೆ ನಮ್ಮ ಹುಜೂರ್ ಆರಾಮ್ ಮಾಡಿ ಕುಂತಿದ್ದಾರೆ. ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಆ ತೂತಿನ ಮೇಲೆ ಕಾಲವನ್ನು ಇಟ್ಟು ಕುಂತಿದ್ದಾರೆ. ಒಳಗೆ ಹಾವು ಇದೆ. ಆ ಹಾವಿನ ಇಚ್ಛೆ ಬೇರೆ ಏನಿಲ್ಲ. ಎಷ್ಟೋ ವರ್ಷಗಳಿಂದ ರಿವಾಯತ್ ನಲ್ಲಿ ಬಂದಿದೆ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಕಾಲನಿಂದ ಹಾವು ಹೋಗಿ ಆ ಗುಫಾ ಒಳಗೆ ಕೂತಿದೆ. ಕಾರಣ ಯಾಕೆ? ನಮ್ಮ ನಬಿಯವರು ಮಕ್ಕನಿಂದ ಹಿಜ್ರತ್ ಮಾಡಿ ಇದೇ ಗುಫಾ ಒಳಗೆ ಬರ್ತಾರೆ, ಅವ್ರಿಗೆ ಸಿಯಾರತನ್ನು ಮಾಡಿ ಹಾವು ಕುಂತಿದೆ ವರ್ಷಗಳಿಂದ.
ನಾನು ನನ್ನ ಹುಜೂರ್ಗೆ ನೋಡ್ಬೇಕಂತ ಹಾವಿನ ಇಚ್ಛೆ. ಈಗ ಅವಕಾಶ ಸಿಕ್ಕಿದೆ ಹುಜೂರ್ಗೆ ನೋಡ್ಬೇಕನ್ನೋದು. ಹಜರತ್ ಅಬೂಬಕರ್ ಸಿದ್ದಿಕ್ ಅದರದ ಮನಿ ಮೇಲೆ ಮುಖ ಏನು ಕಾಲು ಇಟ್ಟು ಕುಂತಿದ್ದಾರೆ. ಹಾವಿಗೆ ತಡ್ಕೊಳ್ಳೋಕ್ ಶಕ್ತಿ ಆಗುತ್ತಿಲ್ಲ, ನಾನ್ ನೋಡಲೇಬೇಕು. ಹಾವು ಏನ್ ಮಾಡಿದ್ರು, ಹಜರತ್ ಅಬೂಬಕರ್ ಸಿದ್ದಿಕ್ ಕಾಲಿಗೆ ಕಚ್ಚ ಕುಂತಿದೆ. ಒಂದು ಸಾರಿ ಕಚ್ಚಿತು. ಹಜರತ್ ಅಬೂಬಕರ್ ಸಿದ್ದಿಕ್ ಸ್ವಲ್ಪ ಹಿಂಗ್ ಮಾಡಿದ್ರು. ಆದ್ರೆ ಏನು ಹುಜೂರ್ ಸಂಗೆ ಹೇಳಿಸಿಲ್ಲ ಅವರು. ನನ್ನ ಹುಜೂರ್ ನನ್ನ ಮೇಲೆ ಆರಾಮ್ ಮಾಡಕ್ ಕುಂತಾರೆ, ನನ್ನ ತೊಡಿ ಮೇಲೆ ಬೇಡ. ಹಾವು ಕಚ್ಚ ಕುಂತಿದೆ. ರೀತಿಯ ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಹಿಂದೆ ಸರಿ ಕುಂತಿಲ್ಲ. ವಿಷ ಆ ಕಚ್ಚಿದು ಇಡೀ ದೇಹ ಒಳಗೆ ಹೋತು. ಆ ವಿಷ ಬಂದು ಹೇಗೆ ತಲೆ ಮೇಲೆ ಬರಬೇಕು. ಹಜರತ್ ಅಬೂಬಕರ್ ಸಿದ್ದಿಕ್ನ ಮುಖದ ಏನಿದೆ ಬಣ್ಣ ಚೇಂಜ್ ಆಗಿದೆ. ಕಣ್ಣನಿಂದ ನೀರು ಸ್ಟಾರ್ಟ್ ಆಯ್ತು. ನಮ್ಮ ಹುಜೂರ್ ಸಲ್ಲಲ್ಲಾಹು ತೊಡಿ ಮೇಲೆ ಮಲಗಿದ್ದಾರೆ. ಹಜರತ್ ಅಬೂಬಕರ್ ಸಿದ್ದಿಕಿನ ಕಣ್ಣಿನಲ್ಲಿ ಬಂದಿರುವ ಕಣ್ಣಿನ ನೀರು ನಮ್ಮ ಹುಜೂರ್ ಹನಿ ಮೇಲೆ ಬಿದ್ದಿದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಣ್ಣು ತೆಗೆದು ನೋಡುತ್ತಾರೆ. ಅಯ್ಯ ಅಬೂಬಕರ್ ಏನಾಗಿದೆ, ಎದೆ ಕಳ ಕುಂತಿದ್ಯಾ? ಅಬೂಬಕರ್ ಏನಾಗಿದೆ, ಎದೆ ಅಳ ಕುಂತಿದ್ಯಾ? ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ಯಾ ರಸೂಲಲ್ಲಾಹ್, ನಾನು ಅಳದ ಕಾರಣ ಏಕೆಂದ್ರೆ ನಾನು ತುತ್ತನ ಮೇಲೆ ನಾನು ಕಾಲಿ ಹಚ್ಕೊಂಡು ನಾನು ಕೂತಿದ್ದೀನಿ ಯಾ ರಸೂಲಲ್ಲಾಹ್. ಅದರ ಒಳಗಿನ ಒಂದು ಹಾವನ್ನು ಕಚ್ಚ ಕುಂತಿದ್ಯಾ ಯಾ ರಸೂಲಲ್ಲಾಹ್, ಹಾವನ್ನು ಕಚ್ಚ ಕುಂತಿದ್ಯಾ ಯಾ ರಸೂಲಲ್ಲಾಹ್. ಆಯ್ ಅಬೂಬಕರ್ ಮತ್ತು ಎದಕ್ ಕಾಲು ತೆಗ್ದಿಲ್ಲ, ಕಾಲು ತೆಗಿಬೇಕಾಗಿತ್ತು, ತೋರಿಸು ನಿನ್ನ ಕಾಲು ಏನಾಗಿದೆ. ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಕಾಲುವನ್ನು ತೆಗಿ ತೋರಿಸ್ತಾರಂತೆ. ದರ್ಶನದ ಹಾವು ಕಚ್ಚಿದು ಬಹಳ ಗಾವಾಗಿದೆ. ನಮ್ಮ ಹುಜೂರ್ ಏನ್ ಮಾಡಿದ್ರು, ಉಗುಳು ಶರೀಫನ್ನು ತೆಗೆದು ಹಜರತ್ ಅಬೂಬಕರ್ ಸಿದ್ದಿಕ್ನ ಕಾಲಿಗೆ ಹಚ್ಚಿದ ನಂತರ ಎಲ್ಲಾ ವಿಷ ಹೊರಗಡೆ ಬಂತು. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳ್ತಾರೆ, ಅಯ್ಯ ಅಬೂಬಕರ್ ಒಂದು ಸಾರಿ ಕಚ್ಚಿದ ನಂತರ ನೀನು ಕಾಲುವನ್ನು ತೆಗಿಬೇಕಾಗಿತ್ತು, ಎದಕ್ ತೆಗ್ದಿಲ್ಲ? ಯಾ ರಸೂಲಲ್ಲಾಹ್, ಏನ್ ಮಾಡ್ಬೇಕು ಯಾ ರಸೂಲಲ್ಲಾಹ್, ನೀವು ಮಲಗಿದ್ದೀರಾ, ನಿಮ್ಗೆ ನಾನು ಹೇಗೆ ಎಬ್ಬಿಸ್ಬೇಕು? ಇಡೀ ಜಗತ್ತಿನ ಸರ್ದಾರ್ ನನ್ನ ತೊಡಿ ಮೇಲೆ ಮಲಗಿದ್ದಾನೆ ಅಂದ್ರೆ ನಾನು ಹೇಗೆ ಎಬ್ಬಿಸ್ಬೇಕು ಯಾ ರಸೂಲಲ್ಲಾಹ್? ನನ್ನ ಮನಸ್ಸಾಗಿಲ್ಲ ನಿಮ್ಗೆ ಎಬ್ಬಿಸಾಕಿ ಯಾ ರಸೂಲಲ್ಲಾಹ್. ಹಜರತ್ ಅಬೂಬಕರ್ ಸಿದ್ದಿಕ್ ಹುಜೂರ್ ಕೇಳ್ತಾರೆ, ಅಯ್ಯ ಅಬೂಬಕರ್ ನೀನು ಸತ್ತಿದ್ರೆ ಏನ್ ಮಾಡ್ತಿದ್ಯಾ, ನೀನು ಜೀವ ಹೋಗಿದ್ರೆ ಏನ್ ಮಾಡ್ತಿದ್ಯಾ? ಯಾ ರಸೂಲಲ್ಲಾಹ್, ಒಂದು ಜೀವನ ಏನು, ಸಾವಿರಾರು ಜೀವ ಇದ್ದಿದ್ರೆ ನಿಮ್ಮ ಮೇಲೆ ನಾನು ಕುರ್ಬಾನ್ ಮಾಡಕ್ ರೆಡಿ ಆಗಿರ್ತದೆ ಯಾ ರಸೂಲಲ್ಲಾಹ್. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಕ್ ಕುಂತಿದ್ದಾರೆ, ಯಾ ರಸೂಲಲ್ಲಾಹ್, ಒಂದು ಜೀವ ಏನು, ಸಾವಿರಾರು ಜೀವ ಇದ್ದಿದ್ರೆ ನಿಮ್ಮ ಮೇಲೆ ನಾನು ಕುರ್ಬಾನ್ ಮಾಡಕ್ ರೆಡಿ ಆಗ್ತಿದ್ದೆ ಯಾ ರಸೂಲಲ್ಲಾಹ್. ನಮ್ಮ ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಇಲ್ಲಿಲ್ಲ, ಬಹಳಷ್ಟು ಹುಜೂರ್ಗಾಗಿ ಅವರು ಕುರ್ಬಾನ್ ಮಾಡಿದ್ದಾರೆ. ನೋಡ್ರಿ, ಹಜರತ್ ಅಬೂಬಕರ್ ಸಿದ್ದಿಕ್ ಜೀವಕ್ಕಿಂತ ಜಾಸ್ತಿ ಹುಜೂರ್ಗೆ ಪ್ರೀತಿ ಮಾಡಕ್ ರೆಡಿ ಆಗಿದ್ರು. ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಹೇಗಿದ್ರು ಗೊತ್ತಾ? ನಮ್ಮ ಹುಜೂರ್ ಅವರು ಮಕ್ಕನಿಂದ ಮದೀನಾಗೆ ಬಂದಿದ್ದಾರೆ. ಕುಫಾರಿ ಕುರೈಶರು ಎಲ್ಲಾ ಕಡಗತ್ಕೊಂಡು ನಿಂತಿದ್ದಾರೆ, ಅವ್ರಿಗೆ ಕೊಲೆ ಮಾಡ್ಬೇಕು. ರಾತ್ರಿ ಸಮಯದಲ್ಲಿ ನಿಂತು ಕಣ್ಣ ಹೋಗಿದ್ರೆ ಹುಜೂರ್ಗೆ ನಾವು ಕೊಲೆ ಮಾಡ್ಬೇಕು ಅಂತ ನಿಂತಿದ್ದಾರೆ. ಆದ್ರೆ ನಮ್ಮ ಹುಜೂರ್ ಏನ್ ಮಾಡಿದ್ದಾರೆ, ಅಯ್ಯ ಅಲಿ, ನಾನು ಮಲಗೋದು ಜಗದಲ್ಲಿ ಇವತ್ತು ನೀ ಮಲಗಬೇಕು, ನಾನು ಮಲಗೋದು ಜಗತ್ನಲ್ಲಿ ನೀನು ಮಲಗಬೇಕು ಇವತ್ತು. ಹಜರತ್ ಅಲಿ ಏನ್ ಮಾಡಿದ್ರು, ಆಯ್ತು ಯಾ ರಸೂಲಲ್ಲಾಹ್, ಅಯ್ಯ ಅಲಿ ವಿಚಾರಣೆ ಮಾಡು, ಇವತ್ತಿನ ರಾತ್ರಿ ಬಹಳ ಕಠಿಣ ಇದೆ, ಇವತ್ತಿನ ರಾತ್ರಿ ಬಹಳ ದೊಡ್ಡವಾದ ರಾತ್ರಿ, ನಿನ್ನ ಜೀವನನೂ ಹೋಗಬಹುದು, ನಿನ್ನ ಕೊಲೆನೂ ಆಗಬಹುದು. ಇವತ್ತು ನಮ್ದು ಇಮಾನ್ ಅವ್ರದ್ದು ಇಮಾನ್, ನಮ್ದು ಪ್ರೀತಿ ಅವ್ರದ್ದು ಪ್ರೀತಿ ಎಷ್ಟು ವ್ಯತ್ಯಾಸ ನೋಡ್ಕೊರಿ ಪ್ರೀತಿಯ ಸಹೋದರರೇ. ನಾವು ಏನ್ ಹೇಳ್ತೀವಿ, ಮುಸಲ್ಮಾನರು ನ್ಯಾಲ್ಗಿನ ಮುಸಲ್ಮಾನ ಆಗಬಾರ್ದು, ದೇಹದ ಮುಸಲ್ಮಾನ ಆಗ್ಬೇಕು. ಹದೀಸೆ ಕರೀಂನಲ್ಲಿ ಏನಿದೆ, ಜೀವಕ್ಕಿಂತ ಜಾಸ್ತಿ ಹುಜೂರ್ಗೆ ಪ್ರೀತಿ ಮಾಡ್ಬೇಕು, ಅವಾಗ ನಿಜವಾಗಿ ಮುಸಲ್ಮಾನ ಆಗ್ತೀರಾ, ಅಲ್ಲಿ ತನಕ ಮುಸಲ್ಮಾನ ಆಗೋದಿಲ್ಲ ನೀವು. ನ್ಯಾಲ್ಗಿನಿಂದ ಲಬ್ಬೈಕ್ ಯಾ ರಸೂಲಲ್ಲಾಹ್, ನಾರೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಹೇಳ್ತೀರಾ, ಈ ಖೋಗ್ಲಾ ನಾರೆಗಳು ಅಲ್ಲಾಹನ ಬಾರನ್ನು ಕಬೂಲ್ ಆಗೋದಿಲ್ಲ, ನಾರೆ ಅಲ್ಲಾಹನ ಬಾರ ಕಬೂಲ್ ಆಗೋದಿಲ್ಲ. ಪ್ರೀತಿಯ ಸಹೋದರರೇ, ಹಜರತ್ ಅಲಿಗೆ ಹೇಳಿದ್ರು, ಆಯ್ತು ಯಾ ರಸೂಲಲ್ಲಾಹ್, ಅಯ್ಯ ಅಲಿ, ನಾಳೆ ಬೆಳಗ್ಗೆ ಆಗಿದ ನಂತರ ನಾನು ಎಷ್ಟು ಜನರು ನನ್ನ ಕಡೆ ಅಮಾನತ್ ಒಂದು ಸಾಮಾನವನ್ನು ಇಟ್ಟಿದ್ರು, ನಾನು ಹೆಸರು ಬರಿದು ಒಂದು ಪತ್ರ ನಿಮ್ಗೆ ಕೊಟ್ಟು ಹೋಗ್ತೀನಿ, ಎಲ್ಲರಿಗೆ ಸಾಮಾನ್ಯ ಒಳ್ಳೆ ಕೊಟ್ಟಿ ಬಾ. ಹಜರತ್ ಅಲಿ ಮಲಗಿದ್ರು. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಪ್ರೀತಿಯ ಸಹೋದರರೇ, ಹಜರತ್ಗೆ ಒಬ್ರು ಯಾರೋ ಹೊಡೆಯವ್ರು ಅದಾರ, ಒಬ್ರು ಊರಿನ ಬಂದು ಒಬ್ರು ಮಲಗ್ರಂದಿ ಯಾರು ಮಲಗ್ತಾರ, ಹಂಗ ಹೋಗ್ರಿ ಹಜರತ್ ಎಲ್ಲಿ ತಿಳ್ಗಿದಾರ, ನೀವು ಬ್ಯಾರೆ ಹೊಂದ್ ಬಂದಿದ್ದಾರ, ನಾನು ಇದಕ್ಕೆ ಜೀವನ ನಾನು ಕೊಡ್ಬೇಕಂತಾರ. ಹಜರತ್ ಅಲಿಯವರು ಹೇಳಿಲ್ಲ, ಯಾ ರಸೂಲಲ್ಲಾಹ್, ಆಯ್ತು ಯಾ ರಸೂಲಲ್ಲಾಹ್, ನಾನು ಕುರ್ಬಾನ ರೆಡಿ ಇದೀನಿ ಯಾ ರಸೂಲಲ್ಲಾಹ್. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬೂಬಕರ್ ಸಿದ್ದಿಕ್ ಕರ್ಕೊಂಡು ಹೋಗಿದ್ರು. ಹಜರತ್ ಅಲಿಯವರು ಮಲಗಿದ್ದಾರೆ, ಆ ಬೆಡ್ಡಿನ ಮೇಲೆ ಮಲಗಿದ್ದಾರೆ. ಕುಫಾರಿ ಕುರೈಶ್ ಕಡಗ ಹತ್ಕೊಂಡು ಬಂದ್ರು, ಇನ್ನು ಕಡಗ ತೆಗ್ಯಾಕ ಕುಂತಿದ್ರು. ಹಜರತ್ ಅಲಿಯವರು ಸ್ವಲ್ಪ ಅಲಿಗಾಡಿದ್ರು. ಆ ಕುಫಾರಿ ಕುರೈಶ್ ಏನ್ ತಿಳ್ಕೊಂಡ್ರು, ದುಶ್ಮನ್ಗಳು ಈ ಜಗದಲ್ಲಿ ಮಲಗಿರುವ ನಮ್ಮ ಹುಜೂರ್ ಅವರೆಲ್ಲ ಬ್ಯಾರೆ ಮಲಗಿದ್ದಾರೆ, ಹೇಗೆ ತೆಗೆದು ಚಾದರವನ್ನು ತೆಗಿಬೇಕಾಗಿತ್ತು. ನಮ್ಮ ಹುಜೂರ್ ಹಜರತ್ ಅಲಿಯವರು ಮಲಗಿದ್ರು. ಕುಫಾರಿ ಕುರೈಶ್ ಏನ್ ಹೇಳಿದ್ರು, ಅಯ್ಯ ಅಲಿ, ನಾವು ನಿಮ್ಮನಿಂದ ದುಶ್ಮನಿಗಳೇ ಆಗಿಲ್ಲ, ನಾವು ಕೊಲೆ ಮಾಡಿದ್ದೇವೆ, ಕೊಲೆಯನ್ನು ಮಾಡಕ್ ಬಂದಿದ್ದೀವಿ ಹುಜೂರ್ಗೆ, ನಿಮ್ಗೆ ನಾವು ಕೊಲೆ ಮಾಡಕ್ ಬಂದಿಲ್ಲ. ಅಯ್ಯ ಅಲಿ, ನೀವು ಹೋಗ್ರಿ. ನೀವು ಕುಫಾರಿ ಕುರೈಶರು ಹಳ್ಳಿ ಕಳಿಸಿದ್ರು ಹಜರತ್ ಅಲಿಗೆ. ಹಜರತ್ ಅಲಿ ಅವರು ಆ ಹುಕ್ಮಿನ ಪ್ರಕಾರ ಎಲ್ಲಾ ಸಾಮಾನು ಕೊಟ್ಟು ಮದೀನಾಗೆ ಬಂದ್ರು. ಬಂದಿನ ಕೇಳೋರು ಕೇಳಿದ್ರು, ಅಯ್ಯ ಅಲಿ, ಆ ರಾತ್ರಿ ನಿಮ್ಗೆ ಹೇಗೆ ನಿದ್ದೆ ಬಂದಿರಬಹುದು,
ಎಲ್ಲರೂ ಕೊಲೆ ಮಾಡಕ ಬಂದಿದ್ರು, ನೀವು ನಿಮ್ಮ ನಿದ್ದೆ ಮಾಡಿದಿರಿಲ್ಲ. ಹಜರತ್ ಅಲಿಯವರು ಹೇಳ್ತಾರೆ, ಆ ರಾತ್ರಿ ನಾನು ಮಾಡಿದ ನಿದ್ದೆ ಇವತ್ತಿಗಾಗಿ ನನ್ನ ಜೀವನದಲ್ಲಿ ಯಾವುದೇ ತರಹದ ಇವತ್ತಿಗ ಆ ರೀತಿ ನಾನು ನಿದ್ದೆ ಮಾಡಿಲ್ಲ. ಆ ರಾತ್ರಿ ಒಳಗೆ ಮಾಡಿದ ನಿದ್ದೆ ಇವತ್ತಿಗಾಗಿ ನನ್ನ ಜೀವನದಲ್ಲಿ ಆ ರೀತಿ ನಾನು ನಿದ್ದೆ ಮಾಡಿಲ್ಲ. ಅದು ಎಂತ ನಿದ್ದೆ ಮಾಡಿರಬಹುದು ಹಜರತ್ ಅಲಿಯವರು. ಜೀವನ ಕೂಡ ರೆಡಿ ಆಗಿದ್ರು ಹಜರತ್ ಅಲಿಯವರು. ಪ್ರೀತಿಯ ಸಹೋದರರೇ, ಒಬ್ಬಕ್ಕೆ ಸಹಾಬಿಯ ಹೆಣ್ಣ ಮಗಳು. ಇವತ್ತು ನಮ್ಮ ತಾಯಿ ತಂದೆಗೆ ಬಹಳ ಅವಶ್ಯಕತೆ ಇದೆ. ಮಕ್ಕಳಿಗೆ ಮದರ್ಸಿ ಕಳಿಸಂದ್ರೆ ಮಕ್ಕಳಿಗೆ ಮದರ್ಸಿ ಕಳ್ಸಂಗಿಲ್ಲ. ದೀನ ದಾರಿಯಲ್ಲಿ ಕಳಿಸ್ರಿ ಅಂದ್ರೆ ಹಿಂದೆ ಮುಂದೆ ಮಾಡ್ತಾರೆ. ಒಬ್ಬ ಸಹಾಬಿಯ ಏನ್ ಮಾಡಿದ್ರು, ಎಲ್ಲಾರು ಜಂಗೆ ಯಾರೇ ಯುದ್ಧನಿಂದ ಉಹ್ರುದ್ ಅನ್ನೋ ಒಂದು ಯುದ್ಧ ಇದೆ, ಅಲ್ಲಿಂದ ಎಲ್ಲಾರು ಸಹಾಬಕರ ಬರಕ್ ಕುಂತಿದ್ದಾರೆ. ಆ ತಾಯಿ ಓಡ್ಕೊಂಡ ಬಂದು ಏನ್ ಕೇಳಕ್ ಕುಂತಿದ್ದಾಳ, ನನ್ನ ನಬಿಯವರು ಹೇಗಿದ್ದಾರೆ, ನನ್ನ ನಬಿಯವರು ಹೇಗಿದ್ದಾರೆ. ಆ ಎಲ್ಲಾ ಸಹಾಬಕರ ಏನ್ ಹೇಳಿದ್ರು, ನಬಿಯವರು ಅಲ್ಹಮ್ದುಲಿಲ್ಲಾಹ್ ಆರಾಮಿದ್ದಾರೆ. ನಿನ್ಗೆ ಗೊತ್ತಿದೆ ನಿಮ್ಮ ಗಂಡ ಏನಿದ್ದಾನೆ ಅವರು ಯುದ್ಧನಲ್ಲಿ ಶಹೀದಾಗಿದ್ದಾರೆ, ಯುದ್ಧದಲ್ಲಿ ಶಹೀದಾಗಿದ್ದಾರೆ. ಇಷ್ಟು ಕೇಳಿ ಮಸ್ತು ಬಂದ್ರು. ಮತ್ತು ಬೇರೆ ಸಹಾಬಕರ ಕೇಳಿದ್ರು, ನಮ್ಮ ನಬಿಯರು ಹೇಗಿದ್ದಾರೆ. ತಾಯಿ ನಿಮ್ಗೆ ಗೊತ್ತಿದೆ ಯುದ್ಧದಲ್ಲಿ ನಿಮ್ಮ ಮಗ ಕೊಲೆ ಆಗಿದ್ದಾನೆ. ಅವಾಗ ತಾಯಿ ಏನ್ ಬೇಜಾರು ಮಾಡ್ಕೊಂಡ್ರು. ಮತ್ತು ಮುಂದೆ ಬಂದ್ರು, ನಮ್ಮ ನಬಿಯವರು ಹೇಗಿದ್ದಾರೆ. ತಾಯಿ ನಿಮ್ಗೆ ಗೊತ್ತಿದೆ ನಿಮ್ಮ ತಮ್ಮ ಏನಿದ ಯುದ್ಧನಲ್ಲಿ ಕೊಲೆ ಆಗಿದ್ದಾರೆ, ಶಹೀದಾಗಿದ್ದಾರೆ. ಮತ್ತು ಸಹಾಬಕರನ್ನು ಭೇಟಿ ಆದ್ರು. ಒಬ್ಬೊಬ್ರು ಬರ್ತಿದ್ರು, ಎಲ್ಲಾರ್ಗಿ ಕೇಳಕ್ ಕುಂತಿದ್ರು. ಆ ತಾಯಿ ನಮ್ಮ ನಬಿಯವರು ಹೇಗಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ನಮ್ಮ ನಬಿಯವರು ಆರಾಮಿದ್ದಾರೆ. ಅವ್ರಿಗೆ ನಾನು ನೋಡ್ಬೇಕನ್ನೋ ನನ್ನ ಇಚ್ಛೆ ಆಗಿದೆ, ಎಲ್ಲಿದ್ದಾರೆ ಅವ್ರು ಬರಾಕಂದ್ರೆ ಹೋಗ್ರಿ, ಅಲ್ಲಿ ಭೇಟಿಯಾಗಿ ಹೋಗ್ರಿ. ಆ ತಾಯಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲ್ಲಿ ಬಂದು, ಯಾ ರಸೂಲುಲ್ಲಾಹ್ ನನ್ನ ಮನಸ್ಸು ಬರೀ ನಿಮ್ಗೆ ನೋಡ್ಬೇಕಂತ ಅನಸಾ ಕುಂತಿದ್ದೆ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್ ನಿಮ್ಗೆ ನೋಡಿದ ನಂತರ ನನ್ನ ಮನಸ್ಸಿಗೆ ಎಷ್ಟು ಶಾಂತಿ ಸಿಕ್ತಿ ಯಾ ರಸೂಲುಲ್ಲಾಹ್. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಇಲ್ಲ ನಿಮ್ಗೆ ಎಷ್ಟೋ ಜನರು ಸಹಾಬಾಕರಾಮರು ನಿಮ್ಗೆ ಕೇಳಿದ್ರು, ನಿನ್ನ ಗಂಡ ಸತ್ತಿದಾರ, ನಿಮ್ಮ ತಮ್ಮ ಸತ್ತಿದಾರ, ನಿಮ್ಮ ಮಕ್ಕಳು ಸತ್ತಿದಾರ, ಮತ್ತು ನೀ ಯಾಕೆ ಹೇಳಕ್ ಕೂತಿದೀಯಾ. ಯಾ ರಸೂಲುಲ್ಲಾಹ್ ಈ ಕಣ್ಣಿನಿಂದ ಬರಾಕ್ ಕುಂತಿರುವ ನೀರು ಗಂಡ ಸತ್ತಿದಾನ ಅಂತ ಇಲ್ಲ. ಯಾ ರಸೂಲುಲ್ಲಾಹ್ ಈ ಕಣ್ಣಿನಿಂದ ಬರಾಕ್ ಕುಂತಿರುವ ನೀರು ನನ್ನ ಮಕ್ಕಳು ಸತ್ತಿದಾರ ಅಂತ ಇಲ್ಲ. ಯಾ ರಸೂಲುಲ್ಲಾಹ್ ಈ ಕಣ್ಣಿನಿಂದ ಬರಾಕ್ ಕುಂತಿರುವ ನೀರು ನನ್ನ ತಮ್ಮರು ಸತ್ತಿದಾರ ಅಂತಿಲ್ಲ. ಯಾ ರಸೂಲುಲ್ಲಾಹ್ ಯುದ್ಧದಲ್ಲಿ ಹೋಗಿರುವ ನಮ್ಮ ಹುಜೂರರು ಒಳ್ಳೆ ಸಹಿ ಸಲಾಮತ್ ಬಂದಿದ್ದಾರೆ, ಅದೇ ಖುಷಿ ನಾನು ಹಾಳಾಕ್ ಕುಂತಿದ್ದೀನಿ. ಯಾ ರಸೂಲುಲ್ಲಾಹ್ ನಮ್ಮ ಹುಜೂರ್ ಸಹಿಯಾಗಿ ಬಂದಿದ್ದಾರೆ, ಅದೇ ಖುಷಿನ ನಾನು ಹಾಳಾಕ್ ಕುಂತಿದ್ದೀನಿ. ಮತ್ತು ನಿನ್ನ ಗಂಡರು, ನಿನ್ನ ತಮ್ಮ, ನಿಮ್ಮ ಅಣ್ಣ ಎಲ್ಲರೂ ಮರಣ ಹೊಂದಿದ್ದಾರೆ, ಅವ್ರಿಗಾಗಿ ಎದಕ್ಕೆ ಹಾಳಾಕ್ ಕುಂತಿದ್ಯಾ. ಯಾ ರಸೂಲುಲ್ಲಾಹ್ ನನ್ನ ಮಕ್ಕಳು ಒಬ್ರಿಬ್ರಲ್ಲ ಸಾವಿರಾರು ಮಕ್ಕಳಿದ್ದಾರೆ, ನಿಮ್ಮ ಹೆಸರಿಗಾಗಿ ನಾನು ಕುರ್ಬಾನ್ ಕೊಡಾಕ್ ರೆಡಿ ಆಗ್ತಿದ್ದೆ ಯಾ ರಸೂಲುಲ್ಲಾಹ್. ತಾಯಿ ಹೇಳಕ್ ಕುಂತಿದ್ದಾಳ. ಪ್ರೀತಿಯ ಸಹೋದರರೇ, ಇವತ್ತು ಮೇಲಾದು ನಬಿ ಬರಾಕ್ ಕುಂತಿದ್ದೆ. ಅಲ್ಲಾಹು ಅಕ್ಬರ್. ಜಾಸ್ತಿ ಹೇಳಿದ್ರೆ ನಾನೇ ತಪ್ಪಗಾರ ಆಗುತ್ತೇನೆ, ಬೇಡ. ಇಮಾಮಿನ ಕಾಮಿಲ್ ಹೇಳೋದು ನಂದು ಹಕ್ಕಿತ್ತು, ನಾನು ಹೇಳಿದ್ದೇನೆ. ಇವತ್ತು ನೀವೇ ಯೋಚನೆ ಮಾಡ್ಬೇಕು, ನಾವು ಎಷ್ಟು ಮುಸಲ್ಮಾನದೀವಿ, ಎಷ್ಟು ಢೋಕ್ಲಾ ಮುಸಲ್ಮಾನದಿದ್ದೀವಿ. ಬರೀ ಹೆಸರು ತಗೊಂಡು ಒತ್ತಿ ಮಾಡ್ತೀವಿ, ಹೆಸರು ತಗೊಂಡು ನಮಾಜ್ ಮಾಡುತ್ತೇವೆ. ನಮಾಜ್ ಮಾಡಿದಷ್ಟು ನಾವು ಮುಸಲ್ಮಾನ್ ಆಗುದಿಲ್ಲ. ಹುಜೂರ್ ಸಲ್ಲಲ್ಲಾಹು ಹೆಸರು ಬಂದಿದ್ರೆ ಜೀವ ಕೂಡ ರೆಡಿ ಆಗ್ಬೇಕು, ಅವಾಗ ನಾವು ಮೊಮಿನ್ ಕಾಮಿಲ್ ನಿಜವಾಗಿ ಮುಸಲ್ಮಾನ್ ಆಗುತ್ತೆ. ಪ್ರೀತಿಯ ಸಹೋದರರೇ, ಕುರಾನ್ ಆಯತ್ ನಾನು ಮುಂಚೆ ಹೇಳಿದ್ದೇನೆ, ಹತ್ತಾ ಯಾತಿಯಹುಮುಲ್ಲಾಹು ಬಿ ಅಮರಿ. ಬರಾ ಕುಂತಿದೆ ಫಬಸ್ಸಿರಹು, ಬರಾ ಕುಂತಿದೆ ಕಾಯಿರಿ, ಬರಾ ಕುಂತಿದೆ ಏನು ಅಲ್ಲಾಹನ ಶಿಕ್ಷೆ. ಅಲ್ಲಾಹನ ಶಿಕ್ಷೆ ಬರಾ ಕುಂತಿದೆ, ಬಂದಿದೆ ಶಿಕ್ಷೆ ಅಲ್ಲಾಹ್ ಬಂದಿದೆ. ಹೇಗೆ ಬಂದಿದೆ? ಎಷ್ಟೋ ಮಸೂದಿಗಳಿಗೆ ಬೆಳ್ಸಾಕ್ ಕುಂತಿದಾರ, ಎಷ್ಟೋ ಮದರ್ಸಗಳಿಗೆ ಬೆಳ್ಸಾಕ್ ಕುಂತಿದಾರ. ಯಾರಾದ್ರೆ ದಾರಿ ಇಟ್ಟವರು ಪ್ರವಾಸ ಮಾಡಿದ್ರೆ ಟ್ರೈನ್ ನಲ್ಲಿ ಹೊಡ್ಯಾಕ್ ಕುಂತಿದಾರ ಜನರಿಗೆ. ನಮ್ಮ ಹುಜೂರಿನ ಬಗ್ಗೆ ಎಷ್ಟೋ ಕಾಫಿರ್ ಜನರು ಕೆಟ್ಟ ಕೆಟ್ಟ ಮಾತು ಹೇಳಕ್ ಕುಂತಿದಾರ. ಈ ಶಿಕ್ಷೆ ಇಲ್ಲ ಅಂದ್ರೆ ಏನು ಮತ್ತು ಏನು ಮತ್ತು ಮಸೀದಿಗಳು ಬಂದಾಗಿದೆ, ಮದರ್ಸೆಗಳು ಬಂದಾಗ ಕುಂತಿದಾವು. ಅತಿ ದೊಡ್ಡವಾದ ಶಿಕ್ಷೆ ಸಮೀಪಿಗೆ ನಡೆಯ ಕುಂತಿದೆ. ನಮ್ಮ ವಾಕ್ ಫೋರ್ಡಿನ ಜಗ ಬಂದಿರುವ ಜಗ ನಮ್ಮ ಕೈನಿಂದ ಈಗ ದೂರ ಹೋಗೋದಿದೆ. ಆದ್ರೆ ಮುಸಲ್ಮಾನ್ ಇನ್ನು ನಿತ್ಯ ಕಣ್ಣಿನಲ್ಲಿ ಅದಾರ. 8 ದಿನ 10 ದಿನ ಆಯ್ತು, ಎಲ್ಲಾ ಮೊಬೈಲ್ ನಲ್ಲಿ ಅಡ್ಡಾಡ ಕುಂತಿದೆ ಮೆಸೇಜ್. ಅದು ಕ್ಲಿಕ್ ಮಾಡ್ರಿ ಆಪ್ಷನ್, ಅದರ ಒಳಗೆ ನಿಮ್ಮ ಹೆಸರು ಹಾಕಿ ವಾಕ್ ಬೋರ್ಡ್ ಜಗಕ್ಕೆ ನೀವು ಏನಾದ್ರು ಮಾಡಿ ಕಾಪಾಡಿಕೊಳ್ಳಿ ಅಂತ ಎಲ್ಲರೂ ಮೆಸೇಜ್ ಮಾಡಕ್ ಕುಂತಿದಾರ. ಒಟ್ಟಿಗೆ ನಮ್ಮ ಕಡೆ ಬಂದಿದೆ. ದೊಡ್ಡವಾದ ಫೋನ್ ಇಟ್ಕೊಂಡು ಬಹಳ ಜನರಿಗೆ ಗೊತ್ತೇ ಇಲ್ಲ ಇದು ಶಿಕ್ಷೆ ಇಲ್ಲ ಅಂದ್ರೆ ಏನು. ಮತ್ತು ಪ್ರೀತಿಯ ಸಹೋದರರೇ, ಇದು ಎಲ್ಲ ಕಷ್ಟಗಳು ನಮ್ಮ ಮೇಲೆ ಶಿಕ್ಷೆ ಕಾರಣ ಯಾಕೆ? ಎಲ್ಲ ಜನರಿಗೆ ಗೊತ್ತಾಗಿದೆ, ಈ ಮುಸಲ್ಮಾನ್ ಜನರು ಮತ್ತಂಗೆ ಮುಸಲ್ಮಾನರಲ್ಲ. ಇವ್ರ ಒಳಗೆ ಹುಜೂರನ ಪ್ರೀತಿ ಮುಕ್ತಾಯ ಆಗಿದೆ. ಇವ್ರ ಒಳಗಿಂದ ಹಜರತ್ ಹಸನ್ ಹುಸೇನ್ ಪ್ರೀತಿ ದೂರ ಆಗಿದೆ. ಹಜರತ್ ಉಮರಿನ ಶಕ್ತಿಯನ್ನು ಕಡಿಮೆ ಆಗಿದೆ. ಇವ್ರ ಒಳಗಿಂದ ಹಜರತ್ ಖಾಜಾ ನವಾಜಿನ ಪ್ರೀತಿಯನ್ನು ಕಡಿಮೆ ಆಗಿದೆ. ಯಾರಾದ್ರೆ ಬರ್ರಿ, ಯಾರಾದ್ರೆ ನಮ್ಮ ಮುಸಲ್ಮಾನ್ ನೀತಿ ಕಣ್ಣಾಗದಾರ. ಪ್ರೀತಿಯ ಸಹೋದರರೇ, ನಾವು ಮುಸಲ್ಮಾನರು ಹೇಗಿರ್ಬೇಕು? ನಮ್ಮ ಹುಜೂರ್ಗಾಗಿ ಹೆಸರು ಬಂದಿದ್ರೆ ಯಾವತ್ತೂ ನಾವು ಹಿಂದೆ ಸರಿಬಾರ್ದು. ಪ್ರೀತಿಯ ಸಹೋದರರೇ, ನಮ್ಮ ಹಕ್ಕು ಏನು? ನಮಗೆ ಮೇಲಾದು ನಬಿ ಬರಾ ಕುಂತಿದೆ. ಪ್ರೀತಿಯ ಸಹೋದರರೇ, ಈಗ ನೋಡ್ರಿ, ನಾವು ಹೋದ ಸಾರಿ ವರ್ಷ ಏನಿದೆ ಮೇಲಾದು ನಬಿಗೆ ಬಹಳಷ್ಟು ಚರ್ಚೆ ಮಾಡಿದೀವಿ.
ಪರಿವನ್ನು ಕಟ್ಟಿದ್ವಿ. ಇವತ್ತು ಇನ್ಶಾಅಲ್ಲಾ ತಾಲಾ ನೀವು ಎಲ್ಲಾರು ಹಳ್ಳ ಮಳ್ಳಿ ನಿಮ್ಗೆ ನಾನು ಬಾರಿ ಬಾರಿ ಕರೀದು ನಾನು ಕರ್ಕೊಂಡು ಹೋಗೋದು, ಇದೆಲ್ಲ ನೀವು ಎಲ್ಲಾರು ಬುದ್ಧಿವಂತಿದ್ದೀರಾ, ತಿಳ್ಕೊಂಡಿದ್ದೀರಾ. ಪರ್ಪರಿ ಎಲ್ಲ ರೆಡಿ ಇದೆ. ಟೀಕೆ, ಬರೀ ಎಲ್ಲಾರು ಜಮಾ ಆಗಿ ಮೇಲಾದ ನಬಿ ನಾವು ಹೇಗೆ ಮಾಡ್ಬೇಕು, ಯಾವಾಗ ಪರ್ಪಟಿ ಕಟ್ಟಬೇಕು, ಅದು ನಿಮ್ಮದು ಹಾಕೋದು, ನಿಮ್ಮ ಎಲ್ಲಾರ್ದು ಹಾಕೋದು. ಜಮಾ ಆಗ್ಬೇಕು, ನಾವು ಪರ್ಪರಿ ಕಟ್ಟಬೇಕು, ಊರಿಗೆ ನಾವು ಡಿಕಾಷನ್ ಮಾಡಬೇಕು ಅನ್ನೋದು ಏನಿದೆ ನಮ್ ಎಲ್ಲಾರ್ದು ಹಾಕಿದೆ. ಮೇಲಾದ ನಬಿ ಯಾವ್ದು ದಿನ ಇದೆ? ಸೋಮವಾರ ದಿನ. ನನ್ನ ಟೈಮ್ ಜಾಸ್ತಿ ಆಗಿದೆ. ಟೀಕೆ, ಏನು ಸೋಮವಾರ ದಿನ ಇದೆ ಮೇಲಾದ ನಬಿ. ಎಲ್ಲರೂ ಇನ್ಶಾಅಲ್ಲಾ ತಾಲಾ ಸೋಮವಾರ ದಿನದಲ್ಲಿ ಜಮಾ ಆಗ್ರಿ. ಅದರ ಟೈಮಿಂಗ್ ಜುಲೂಸಿನ ಟೈಮ್ ಏನಿದೆ ಇನ್ಶಾಅಲ್ಲಾ ತಾಲಾ ನಮ್ಮ ಬೆನ್ಕನ್ಕೊಂಡ ಜವಾಬ್ದಾರಿ ಜನರು ಏನಿದ್ದಾರೆ ಅವ್ರು ಹೇಳುತ್ತಾರೆ, ಅವ್ರನ್ನ ಕೇಳಿ ಇನ್ಶಾಅಲ್ಲಾ ತಾಲಾ ಸಮಯ ಪ್ರಕಾರ ಮೇಲಾದ ನಬಿಯಲ್ಲಿ ಬಂದು ನೀವು ಮೇಲಾದ ನಬಿ ಜುಲೂಸ್ನಲ್ಲಿ ಶಾಮೀಲಾಗ ಪ್ರಯತ್ನ ಮಾಡಬೇಕು. ಮತ್ತು ಪ್ರೋಗ್ರಾಮ್ ಏನಿದೆ ಮಕ್ಕಳಿನ ಪ್ರೋಗ್ರಾಮ್ ಮಂಗಳವಾರ ಮಂಗಳವಾರ ದಿನ ಪ್ರೋಗ್ರಾಮ್ ಇದೆ. ಸೋಮವಾರ ದಿನ ಜುಲೂಸ್ ಇದೆ, ಮಂಗಳವಾರ ನೆಕ್ಸ್ಟ್ ದಿನ ಏನಿದೆ ಪ್ರೋಗ್ರಾಮ್ ಇಲ್ಲಿ ಆಗುತ್ತದೆ ಇನ್ಶಾಅಲ್ಲಾ ತಬಾರಕ ತಾಲಾ. ಮಕ್ಕಳಿನ ಮದರ್ಸೆಗಳು ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ನಾತು, ಬಯಾನಾತು, ವಾಜ್ ವ ನಸೀಹತು, ಶರಾಯಿತಿನ ಹುಕೂಕ್ ಕಾನೂನು ನಮ್ಮ ಮದರ್ಸೆಗಳು ಮಕ್ಕಳು ತಯಾರಾಗಿದ್ದಾರೆ. ಆ ಮಕ್ಕಳಿಗೆ ಪ್ರೀತಿಗಾಗಿ ಮನೆಯಿಂದ ಒಬ್ಬೊಬ್ರು ಬಂದಿದ್ರೆ ನಮ್ಮ ಮಕ್ಕಳು ಎಷ್ಟು ಖುಷಿ ಪಡ್ಕೋತಾರ. ಇನ್ಶಾಅಲ್ಲಾ ತಾಲಾ ನೀವು ಎಲ್ಲರೂ ಸಮಯ ತೆಗೆದು ಬರೋಕ್ ಪ್ರಯತ್ನ ಮಾಡಬೇಕು. अल्लाह का दुआ मारती ने, ऐ मेरे मालिक मौला, कहने में, जानने में, समझाने में जहाँ भी गलती माफ अता फरमा. हम तमाम लोग हक के रास्ते पे चलने की तौफीक अता फरमा. गुनाहों से नफरत, नेकियों से मोहब्बत करने की तौफीक अता फरमा. ऐ मेरे मौला, इस वाज़ और नसीहत में, कहने में, जानने में, या अल्लाह जहाँ भी सहवन, खतन, लफ्ज़न, गलती माफ अता फरमा. ऐ मेरे मौला करीम, हम तमाम लोगों को दिलो जान से ज्यादा नबी से मोहब्बत करने की तौफीक अता फरमा. ऐ मेरे मौला, हम तमाम लोगों को नबी के बताए हुए तरीके पे चलने की तौफीक अता फरमा. ऐ मेरे मौला की सुन्नत के मुताबिक जिंदगी गुजारने की तौफीक अता फरमा. इन तमाम लोगों को गवाह बनाकर मैं तेरे बारगाह में तौबा करता हूँ. अस्तगफिरुल्लाह रब्बी मिन कुल्ली ज़ंबि व खतियतिन व अतूबु इलैह व आखिरु दाना अल्हम्दुलिल्लाहि रब्बिल आलमीन. अस्सलामु अलैकुम रहमतुल्लाहि तआला बरकातहू. यार सुन्नत नमाज ಮಾಡಿಲ್ಲ और सुन्नत नमाज ಮಾಡ್ಕೊಳ್ಳಿ.